ಹಾಯ್ ಹಲೋ. ನಾವು ಇಂದು GPS ಸ್ಟೇಟ್ ಎಕ್ಸಾಮಿನೇಷನ್ 2026 ಬಗ್ಗೆ ನಾವು ಇವತ್ತು ಪೇಪರ್ 1 ಮತ್ತು ಪೇಪರ್ 2 ಹಾಗೂ ಪೇಪರ್ 3ಯ ಬಗ್ಗೆ ಇವತ್ತು ನೋಡೋಣ. ಪೇಪರ್ 1ರಲ್ಲಿ ಸ್ಪೆಷಲ್ ಪೇಪರ್ 1ರಲ್ಲಿ 6 ವಿಷಯಗಳನ್ನು ಒಳಗೊಂಡಿರುತ್ತವೆ. ಅದರಲ್ಲಿ ಒಂದು ಸಾಮಾನ್ಯ ಕನ್ನಡ, ಅದು 25 ಮಾರ್ಕ್ಸ್ ಒಳಗೊಂಡಿರುತ್ತದೆ. ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸ್, ಸಾಮಾನ್ಯ ಜ್ಞಾನ 25 ಅಂಕಗಳು, ಮನೋವಿಜ್ಞಾನ ಮತ್ತು ಬೋಧನಾ ವಿಜ್ಞಾನ 50 ಅಂಕಗಳು ಹೊಂದಿರುತ್ತವೆ. ಅದೇ ರೀತಿಯಾಗಿ ಕಂಪ್ಯೂಟರ್ಸ್ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ನಿಮಗೆ 10 ಅಂಕಗಳ ಬಗ್ಗೆ ಪ್ರಶ್ನೆಗಳು ಹೊಂದಿರುತ್ತವೆ. ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಹೆಲ್ತ್ ಎಜುಕೇಷನ್ ಮತ್ತು ಮೌಲ್ಯ ಶಿಕ್ಷಣ ಬಗ್ಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ. ಒಟ್ಟು 15 ಅಂಕಗಳು ಹೊಂದಿರುತ್ತವೆ. ಈ 6 ವಿಷಯಗಳನ್ನು ಒಳಗೊಂಡು 150 ಅಂಕಗಳನ್ನು ಪೇಪರ್ 1ರಲ್ಲಿ ಒಳಗೊಂಡಿರುತ್ತವೆ. ಈ ಮ್ಯಾಥಮೆಟಿಕ್ಸ್ ಟೀಚರ್ ಮೊದಲನೇ ಪೇಪರ್. ಇದು ಯಾವುದಪ್ಪ ಅಂದರೆ ಪೇಪರ್ 1 GS ಮೀನ್ಸ್ ಜನರಲ್ ಪೇಪರ್ ಆಗಿರುತ್ತೆ. ಜನರಲ್ ಆಗಿ ಎಲ್ಲ ರೀತಿ ಕನ್ನಡ ಬಗ್ಗೆ, ಇಂಗ್ಲೀಷ್ ಬಗ್ಗೆ ಮತ್ತು ಸೈಕಾಲಜಿ ಮತ್ತು ಬೋಧನಾ ವಿಧಾನಗಳ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಬಗ್ಗೆ ಒಳಗೊಂಡಿರುತ್ತದೆ. ಹಾಗೂ ಪೇಪರ್ 2ರಲ್ಲಿ ಒಟ್ಟು 150 ಅಂಕಗಳನ್ನು ಹೊಂದಿರುತ್ತವೆ. ಒಟ್ಟು 150. ಅದರಲ್ಲಿ 50 ಅಂಕಗಳು ಬಹು ಆಯ್ಕೆ ಹೊಂದಿದರೆ ಇನ್ನು 100 ಅಂಕಗಳು ರಿಟರ್ನ್ ಎಕ್ಸಾಮ್ ಹೊಂದಿರುತ್ತದೆ. ಅಂದರೆ ವಿವರಣಾತ್ಮಕವಾಗಿ ನಾವು ಬರೀಬೇಕಾಗುತ್ತದೆ. 50 ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಒಂದು ಬಹು ಆಯ್ಕೆ ಪ್ರಶ್ನೆಗಳು 50 ಅಂಕಗಳಿಗೆ ಸೇರಿದರೆ ಉಳಿದ 100 ಅಂಕಗಳು ವಿವರಣಾತ್ಮಕ ಹೊಂದಿರುತ್ತದೆ. ಅದರಲ್ಲಿ 2 ಅಂಕಗಳ ಪ್ರಶ್ನೆ 8 ಇರುತ್ತವೆ. ಟೋಟಾಗಿ 16 ಅಂಕಗಳು. 3 ಅಂಕದ ಪ್ರಶ್ನೆಗಳು 24 ಇದ್ದಿರುತ್ತವೆ. ಒಟ್ಟು 72 ಅಂಕಗಳು. 4 ಅಂಕದ ಪ್ರಶ್ನೆಗಳು 3 ಇದ್ದಿರುತ್ತವೆ. ಒಟ್ಟು 12 ಅಂಕಗಳು. ಒಟ್ಟಾಗಿ ನೋಡಿದಾಗ 150 ಅಂಕಗಳನ್ನು ಹೊಂದಿರುತ್ತದೆ. ಇದು ಪೇಪರ್ 2. ಇದು ಸ್ಪೆಸಿಫಿಕ್ ಅಂದರೆ ಆಯಾ ವಿಧಾನ. ನಿಮ್ಮ ಫಾರ್ ಎಕ್ಸಾಂಪಲ್ ಇವು ಮ್ಯಾಥಮೆಟಿಕ್ಸ್ ಇದೆ ಅಂದರೆ ಗಣಿತ ವಿಜ್ಞಾನ ಹೊಂದಿರುತ್ತದೆ. ಅದೇ ರೀತಿ ಸೋಷಿಯಲ್ ಸೈನ್ಸ್ ಇದ್ದವರಿಗೆ ಸೋಷಿಯಲ್ ಬಗ್ಗೆ ಕೇಳಿರ್ತಾರೆ. ಇಲ್ಲಿ ಈ ಪೇಪರ್ 2ರಲ್ಲಿ ಯಾವ ಮೆಥಡ್ ಇದ್ದಿರುತ್ತೆ ಆ ಮೆಥಡ್ ಮೇಲ್ಗಡೆ ಆ ಸಬ್ಜೆಕ್ಟ್ ಮೇಲೆ ಕ್ವಶನ್ ಕೇಳಿರುತ್ತಾರೆ. ಅದೇ ರೀತಿಯಾಗಿ ಪೇಪರ್ 3ರಲ್ಲಿ 100 ಅಂಕ ಹೊಂದಿರುತ್ತದೆ. ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿರುತ್ತದೆ. ಕನ್ನಡ ಭಾಷೆ ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಅದು ಕೇವಲ ವಿವರಣಾತ್ಮಕವಾಗಿ ನಾವು ಬರೀಬೇಕಾಗುತ್ತೆ. ಇವಾಗ ನಾನು ಹೇಳ್ತೀನಿ. ಇದು ಕಂಡೀಷನ್ ನೋಡಿ. ಇಲ್ಲಿ ಈ ಪೇಪರ್ 2ರಲ್ಲಿ ಕಂಡೀಷನ್ ಇದೆ. ಕಡ್ಡಾಯವಾಗಿ ನಾವು 45% ತೆಗಿಲೇಬೇಕು. ಅಂದರೆ ಸರಿಸುಮಾರು 68 ಅಂಕಗಳು. ಅದೇ ರೀತಿಯಾಗಿ ಕಡ್ಡಾಯವಾಗಿ ಈ 3ನೇ ಪೇಪರ್ನಲ್ಲಿ 50 ಅಂಕಗಳನ್ನು ತೆಗಿಲೇಬೇಕು ನಾವು. ಓಕೆ. ನೋಡಿ ಮುಂದೆ ಅದೇ ರೀತಿಯಾಗಿ ಪೇಪರ್ 2ರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೆಲವೊಂದು ಲೆಸನ್ ಅಥವಾ
ಚಾಪ್ಟರ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ವಾಸ್ತವ ಸಂಖ್ಯೆಗಳ ಬಗ್ಗೆ ಗೊತ್ತಿರಲೇಬೇಕು. ಇದು ಸಾಮಾನ್ಯವಾಗಿ 6ನೇ 7ನೇ ತರಗತಿಯಿಂದ ನಾವು ಕಲಿತಿರ್ತೀವಿ, ಓಕೆನಾ. ಮತ್ತು ಈ ವಾಸ್ತವ ಸಂಖ್ಯೆಗಳನ್ನು ಒಂದೊಂದು ಪ್ರಶ್ನೆಗಳನ್ನು ನಾನು ಬಿಡಿಸ್ಕೋತಾ ಹೋಗ್ತೀನಿ, ಹಾಗೆ ಅದರ ವಿವರಣೆ ಕೂಡ ನೀಡುತ್ತೇನೆ. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ರೂಟ್ 2 ಇದೆ. ಇಲ್ಲಿ ರೂಟ್ ಏನಿದೆ, ಇಲ್ಲಿ ರೂಟ್ 2 ಇದೆ. ಈ ಸಂಖ್ಯೆಯು ಒಂದು ಕ್ವಶನ್ ಇದೆ. ಈ ಸಂಖ್ಯೆಯು ಒಂದಪ್ಪ ಅಂದರೆ ಇದು ಸಾಮಾನ್ಯವಾಗಿ ನಾವು ಹೇಳ್ಬೋದು ಇಲ್ಲಿ ಅಭಾಗಲಬ್ಧ ಸಂಖ್ಯೆ. ಆಲ್ರೆಡಿ ಇಲ್ಲಿ ನಾವು ಆನ್ಸರ್ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಒಂದು ಈ ABCD ಕೊಟ್ಟಿರುವಂಥ ಈ ಆಪ್ಷನ್ಗಳ ಒಂದು ವಿವರಣೆ ನೋಡೋಣ, ಓಕೆ. ಅದು ಏಕೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಇಲ್ಲಿ ನೋಡೋಣ. ನೋಡಿ, ಇಲ್ಲಿ ಭಾಗಲಬ್ಧ ಸಂಖ್ಯೆ ಎಂದರೇನು? ಯಾವ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರಿತೀವೋ ಅಥವಾ ವ್ಯಕ್ತಪಡಿಸುತ್ತೇವೋ ಆ ಒಂದು ರೂಪಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಆದರೆ ಅದರಲ್ಲಿ P ಮತ್ತು Q ಏನಾಗಿವೆ? ಪೂರ್ಣಾಂಕಗಳಾಗಿರ್ತವೆ. ಹಾಗೂ ಅದೇ ರೀತಿ ಈ ಭಾಗಲಬ್ಧ ಸಂಖ್ಯೆ ಒಂದು ಕಂಡೀಷನ್ ಇದೆ, ಅಂದರೆ ಒಂದು ನಿಯಮ ಇದೆ. ಅದು ಯಾವಾಗಲೂ ಏನಾಗಿರಬೇಕು? Q ನಾಟ್ ಈಕ್ವಲ್ ಟು 0 ಆಗಬೇಕು. ಅಂದರೆ Q ಪ್ಲೇಸ್ನಲ್ಲಿ, ಅಂದರೆ ಈ P/Q ಇದೆ ಅಂತ ತಿಳ್ಕೊರಿ, ಓಕೆನಾ. ಈ Q ಪ್ಲೇಸ್ನಲ್ಲಿ 0 ಬರಬಾರ್ದು, ಓಕೆನಾ. 0 ಬರ್ಕೊಡೋದು. ಆ ರೀತಿ ಬರೆಯುವಂಥ ಒಂದು ರೂಪಕ್ಕೆ ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೋಡಿ, ನಮ್ಮ ಭಾಗಲಬ್ಧ ಸಂಖ್ಯೆ ಎಂದರೆ ಯಾವ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದೋ, ಓಕೆನಾ. ಹಾಗೂ P ಮತ್ತು Q ಪೂರ್ಣಾಂಕಗಳಾಗಿರುತ್ತವೋ, ಹಾಗೂ Q ಈಸ್ ನಾಟ್ ಈಕ್ವಲ್ ಟು 0, ಅಂದರೆ Q 0ಕ್ಕೆ ಸಮನಾಗಿಲ್ಲ ಅಂದಾಗ, ಆದರೆ ಅವುಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಯಾಗಿ ನೋಡಬೇಕಾದ್ರೆ ಇಲ್ಲಿ ನೋಡಿ, 1/8 P/Q ಅಂದರೆ ನೋಡಿ, ಇಲ್ಲಿ P/Q ಇದೆ. P ಪ್ಲೇಸಿಗೆ ಏನಿದೆ? ಇಲ್ಲಿ 1 ಇದೆ. Q ಪ್ಲೇಸಿಗೆ 8 ಇದೆ, ಕರೆಕ್ಟಾ? ಏನಿದೆ? ಇಲ್ಲಿ 8 ಇದೆ. ಆದರೆ ನಮ್ಮ ಈ ಒಂದು ಡೆಫಿನೇಷನ್ ಪ್ರಕಾರ, ಈ ವ್ಯಾಖ್ಯಾದ ಪ್ರಕಾರ ನಮಗೇನು ಹೇಳುತ್ತೆ? ಇಲ್ಲಿ P/Q ಇರಬೇಕು, ಓಕೆ. P/Q ಇದೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ ನೋಡಿ. ಏನಿದೆ ಕಂಡೀಷನು? Q ಈಸ್ ನಾಟ್ ಈಕ್ವಲ್ ಟು 0, ಅಂದರೆ ಈ ಪ್ಲೇಸಲ್ಲಿ 0 ಬರಬಾರ್ದು, 0 ಬರಲೇಬಾರದು, ಓಕೆನಾ. ಹಾಗಾದರೆ ಇಲ್ಲಿ ಏನಿದೆ? ಇಲ್ಲಿ 8 ಇದೆ. ಹಾಗಾದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ -8/11 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. 0, ಇದು ವೆರಿ ಇಂಪಾರ್ಟೆಂಟ್. 0 ಒಂದು ಭಾಗಲಬ್ಧ ಸಂಖ್ಯೆಯೋ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂದಾಗ 0, 1 ಅಥವಾ 0 ಒಂದು ಭಾಗಲಬ್ಧ ಸಂಖ್ಯೆ. ಏಕೆಂದರೆ 0 ಕೆಳಗಡೆ, ಅಂದರೆ ಈ ಕೆಳಗಡೆ Q ಪ್ಲೇಸ್ನ ಏನೂ ಇರಲಿಲ್ಲಪ್ಪ ಅಂದರೆ ಅದು ಯಾವಾಗಲೂ 1ಕ್ಕೆ ಸಮವಾಗಿರುತ್ತದೆ. 6 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ಕೂಡ 1 ಆಗಿದೆ. ಇಲ್ಲಿ ನೋಡಿ, 5/5 ಪೂರ್ಣಾಂಕ 2/3, ಅಂದರೆ ಇದಕ್ಕೆ ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. 2 5 15 ಪ್ಲಸ್ 2 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? ಇದು ಆನ್ಸರು 17/3, ಅಂದರೆ P/Q ಫಾರ್ಮ್ನಲ್ಲಿ ಇದೆ. ಈ ರೀತಿ ಇರುವಂಥ ಉದಾಹರಣೆಗಳನ್ನು ನಾವು ಏನು ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕೂಡ ಕರಿತೀವಿ ನಾವು, ಓಕೆನಾ. ಭಾಗಲಬ್ಧ ಸಂಖ್ಯೆ ಎಂದು ಕರಿತೇವೆ. ಅದೇ ರೀತಿಯಾಗಿ ಮುಂದೆ ಹೋದಾಗ
ಅಭಾಗಲಬ್ಧ ಸಂಖ್ಯೆ ಎಂದರೇನು? ಅಭಾಗಲಬ್ಧ ಸಂಖ್ಯೆ ಯಾವ ಸಂಖ್ಯೆ ನೋಡಿಲಿ ಯಾವ ಸಂಖ್ಯೆಗಳನ್ನು ದಶಮಾಂಶವಾಗಿ ವ್ಯಕ್ತಪಡಿಸಿದಾಗ ಅಂತ್ಯಗೊಳ್ಳದೆ ಆವರ್ತವೂ ಆಗಿದ್ದರೆ ಅವುಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳನ್ನಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡ್ತಾ ಇದ್ದೇವೆ, ಅದು ಅದೇ ಥರ ಕಂಟಿನ್ಯೂಸ್ ಮೂಮೆಂಟ್ ಆಗ್ತಾ ಇದೆ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಆ ರೀತಿ ಇರುವಂಥ ಸಂಖ್ಯೆಗಳನ್ನು ನಾವು ಏನು ಕರಿತೀವಿ? ಅಭಾಗಲಬ್ಧ ಸಂಖ್ಯೆ ಎಂದು ಕೂಡ ಕರಿತೀವಿ. ಉದಾಹರಣೆಯಾಗಿ ಏನು ಇಲ್ಲಿ ನೋಡಿ, ಅಭಾಗಲಬ್ಧ ಸಂಖ್ಯೆ ಯಾವ ಸಂಖ್ಯೆಗಳನ್ನು ದಶಮಾಂಶವಾಗಿ ವ್ಯಕ್ತಪಡಿಸಿದಾಗ ಅಂತ್ಯವುಗೊಳ್ಳದೆ ಅಂದ್ರೆ ಕೊನೆ ಇರಬಾರದು, ಆ ರೀತಿ ಇರುವಂಥ ಸಂಖ್ಯೆಗಳಿಗೆ ನಾವೇನು ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದಾಗ √2, √3, √5, √3, √7, 5, 3, 4 √2, √3, √5, √7 ಆ್ಯಂಡ್ ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಕಾರಣ ಇಷ್ಟೇ, ಇದನ್ನು ನಾವು 22/7 ಅಂತ ಕರಿತೀವಿ ಸಾಮಾನ್ಯ ರೂಪದಲ್ಲಿ. ಇದನ್ನು ನಾವು ಡಿವೈಡ್ ಮಾಡ್ಕೋತಾ ಹೋದಾಗ ಅಥವಾ ಭಾಗಾಕಾರ ಮಾಡ್ಕೋತಾ ಹೋದಾಗ ಅದಕ್ಕೆ ಕೊನೆಯೇ ಇಲ್ಲ. ಆದ ಕಾರಣ ಪೈ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ದಶಮಾಂಶ ರೂಪದಲ್ಲಿ ಯಾವುದೇ ಅಂಕಿಯನ್ನು ನಾವು ಕೊನೆಗೊಳ್ಳಿರುವಂಥ ಈ ಸಂಖ್ಯೆ 0.2317647355 ಇದೆ. ಈ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ಪೂರ್ಣ ಸಂಖ್ಯೆ ಎಂದರೇನು? ಪೂರ್ಣ ಸಂಖ್ಯೆ ಎಣಿಕೆ ಸಂಖ್ಯೆಗಳು ಅಥವಾ ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೂಡ ಕರಿತೀವಿ. ಓಕೆ, 0 ಮತ್ತು ಋಣ ಚಿಹ್ನೆಗಳೊಂದಿಗೆ ಬರೆಯಲ್ಪಡುವ ಎಣಿಕೆ ಸಂಖ್ಯೆಗಳನ್ನು ಪೂರ್ಣಾಂಕ ಸಂಖ್ಯೆಗಳೆಂದು ಕರಿತೇವೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಓಕೆ, ಇಂಟೀಜರ್ಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಋಣ ಪೂರ್ಣಾಂಕ ಹೊಂದಿರ್ತೇವೆ, ಧನ ಪೂರ್ಣಾಂಕ ಹೊಂದಿರ್ತೇವೆ, ಅದರ ಜೊತೆಗೆ ಕೂಡ 0 ಕೂಡ ಹೊಂದಿರ್ತೇವೆ. ಈ ರೀತಿ ಹೊಂದಿರುವಂಥ ಸಂಖ್ಯೆಗಳಿಗೆ ನಾವೇನು ಕರಿತೀವಿ? ಪೂರ್ಣಾಂಕಗಳು ಎಂದು ಕರಿತೇವೆ. ಇದರಲ್ಲಿ ಧನ ಪೂರ್ಣಾಂಕ, ಋಣ ಪೂರ್ಣಾಂಕ ಅಂತ ಹೊಂದಿರುತ್ತೇವೆ. ಧನ ಪೂರ್ಣಾಂಕ ಅಂದರೆ 1, 2, 3, 4, 5 ಇವು ಧನ ಪೂರ್ಣಾಂಕಗಳಾದರೆ, ಋಣ ಪೂರ್ಣಾಂಕಗಳು -1, -2, -3, -4, -5 ಈ ರೀತಿ ಇರುವಂಥ ಸಂಖ್ಯೆಗಳಿಗೆ ನಾವೇನು ಕರಿತೀವಿ? ಋಣ ಪೂರ್ಣಾಂಕಗಳು ಅಂತ ಕೂಡ ಕರಿತೀವಿ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಇಲ್ಲಿ ಋಣವಲ್ಲದ ಪೂರ್ಣಾಂಕಗಳ ಸಂಖ್ಯೆಗಳು ಯಾವ್ಯಾವಪ್ಪ ಅಂದಾಗ ಎಲ್ಲ ಆಪ್ಷನ್ಸ್ನಲ್ಲಿ 1, 2, 3, 4, 5 ಕೊಟ್ಟಿರ್ತಾರೆ. ಓಕೆ, ನಾವು ಋಣವಲ್ಲದ ಪೂರ್ಣಾಂಕ ಸಂಖ್ಯೆಗಳನ್ನು 0 ಒಂದಿಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, 0ದಿಂದ ಇರುವಂಥ ಈ ಸಂಖ್ಯೆಗಳಿಗೆ ಏನು ಕರಿತೀವಿ ನಾವು? ಒಂದು ನಿಮಿಷ. ಋಣವಲ್ಲದ ಸಂಖ್ಯೆಗಳಿಗೆ ಏನು ಕರಿತೀವಿ ನಾವು? ಋಣವಲ್ಲ ಪೂರ್ಣಾಂಕ ಸಂಖ್ಯೆಗಳು ಯಾವಪ್ಪ ಅಂದರೆ 0, 1, 2, 3 ಕೂಡ ನಾವು ಕರಿತೀವಿ. ಓಕೆ, ಋಣ ಪೂರ್ಣಾಂಕಗಳಂದರೆ -1, -2, -3. ಓಕೆ, ರೈಟ್. ನೆಕ್ಸ್ಟ್, ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿನಿ. ನೋಡಿ, ಕೊನೆಯದಾಗಿ ನೋಡಬೇಕಾದ್ರೆ ನೋಡಿ, ಇಲ್ಲಿ 4ನೇ ಒಂದು ಉತ್ತರ ಏನಿತ್ತು? ಸ್ವಾಭಾವಿಕ ಸಂಖ್ಯೆಗಳಿತ್ತು.
ಸ್ವಾಭಾವಿಕ ಸಂಖ್ಯೆಗಳೆಂದರೆ ನಾವು ಏನು ಕರಿತೀವಿ, ನ್ಯಾಚುರಲ್ ಸಂಖ್ಯೆ, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ಆದ್ದರಿಂದ ನಾವು ಇದಕ್ಕೇನು 1 2 3 4 5 ಈ ರೀತಿ ಇರುವಂಥ ಸಂಖ್ಯೆಗಳಿಗೆ ನಾವೇನ್ತೀವಿ, ಸ್ವಾಭಾವಿಕ ಸಂಖ್ಯೆಗಳು. ಇದರ ಒಂದು ಯಾವ ಸಂಕೇತದಿಂದ ಈ ಸ್ವಾಭಾವಿಕ ಸಂಖ್ಯೆ ಸೂಚಿಸ್ತಾರಪ್ಪ ಅಂದರೆ ಕ್ಯಾಪಿಟಲ್ ಎನ್ ಇಂದ ನಾವು ಸೂಚಿಸ್ತೇವೆ. ಓಕೆ, ಅಂದರೆ ಇವಾಗ ನಮ್ಮಲ್ಲಿ ಈ ಪ್ರಶ್ನೆ ಪ್ರಕಾರ √2 ಏನಾಗಿದೆ, ಅದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, 5 - √3 ಇದು ಏನಾಗಿದೆ, ಇದು ಅಭಾಗಲಬ್ಧ ಸಂಖ್ಯೆ. ಯಾಕೆ ಅಭಾಗಲಬ್ಧ ಸಂಖ್ಯೆ? ಯಾವುದೇ ಭಾಗಲಬ್ಧ ಸಂಖ್ಯೆಯ ಜೊತೆಗೆ ಇಲ್ಲಿ ನೋಡಿ, ಯಾವುದೇ ಭಾಗಲಬ್ಧ ಸಂಖ್ಯೆ ಜೊತೆಗೆ ಅಭಾಗಲಬ್ಧ ಸಂಖ್ಯೆ ನಾವು ಮಾಡಿದಾಗ ಅಲ್ಲಿ ಬರುವಂಥ ಉತ್ತರ ಯಾವಾಗಲೂ ಅಭಾಗಲಬ್ಧ. ತಿಳಿತಾನೆ ಹೇಳೋದು ಅರ್ಥ ಆಗ್ತಿದೆ ನಿಮಗೆ? ನೋಡಿ, ಇದರಲ್ಲಿ 4 ಕಂಡೀಷನ್ಸ್ ಇವೆ. ಏನಂತ ಕಂಡೀಷನ್ಸ್ ಇವೆ ಇಲ್ಲಿ? 4 ಅಂದರೆ ಇಲ್ಲಿ ಫಸ್ಟ್ ಭಾಗಲಬ್ಧ ಜೊತೆಗೆ ಮೈನಸ್ ಅಭಾಗಲಬ್ಧ ಮಾಡಿದಾಗ ನಮಗೇನು ಬರುತ್ತೆ ಇಲ್ಲಿ? ಒಂದು ನಿಮಿಷ. ಫಸ್ಟ್ ಕಂಡೀಷನ್ ನೋಡಿ, ಇಲ್ಲಿ ಭಾಳ ಈಸಿ ಇದೆ. ಯಾವಾಗಲೂ ಅಭಾಗಲಬ್ಧ ಜೊತೆಗೆ ಭಾಗಲಬ್ಧ ಮಾಡ್ತಿದ್ದರೆ ನಿಮಗಲು ಯಾವಾಗಲೂ ಅಭಾಗಲಬ್ಧ ಬರುತ್ತದೆ. ಎರಡನೇದು, ಅಭಾಗಲಬ್ಧ ಜೊತೆಗೆ ನೀವು ಪ್ಲಸ್ ಮಾಡಿದಾಗ ಭಾಗಲಬ್ಧ ಜೊತೆಗೆ ಆವಾಗಲೂ ಕೂಡ ಅಭಾಗಲಬ್ಧನೇ ಬರುತ್ತದೆ. ನಿಮಗೆ ಮೂರನೇ ಕಂಡೀಷನ್ ಏನಿದೆ ಇಲ್ಲಿ? ಭಾಗಲಬ್ಧ ಜೊತೆಗೆ ನೀವು ಗುಣಾಕಾರ ಭಾಗಲಬ್ಧ ಮಾಡಿದಾಗ ಅಲ್ಲೂ ಕೂಡ ಅಭಾಗಲಬ್ಧ ಬರುತ್ತದೆ. ನಾಲ್ಕನೇ ಕಂಡೀಷನ್, ನೀವು ಅಭಾಗಲಬ್ಧದಿಂದ ನೀವು ಭಾಗಲಬ್ಧ ಮಾಡಿದಾಗ ಅಭಾಗಲಬ್ಧ ಬರುತ್ತದೆ. ಓಕೆ, ಇದರಲ್ಲಿ ನೋಡಿಲಿ, ಐದು ಏನಿದೆ ಅದು 5 ಭಾಗಲಬ್ಧ. √3 ಏನಿದೆ ಅಲ್ಲಿ? ಅಭಾಗಲಬ್ಧ. ಭಾಗಲಬ್ಧ ಮೈನಸ್ ಅಭಾಗಲಬ್ಧ ಯಾವಾಗಲೂ ಏನಾಗಿರುತ್ತೆ ಇಲ್ಲಿ? ಅಭಾಗಲಬ್ಧ ಆಗಿರುತ್ತದೆ ಅಂತ ಗೊತ್ತಿರಬೇಕು. ಈ ಭಾಗಲಬ್ಧ ಗೊತ್ತಿದೆ. ಭಾಗಲಬ್ಧ ಯಾವಾಗಲೂ P/Q ರೂಪದಲ್ಲಿ ಇರುತ್ತೆ. ಸಂಯುಕ್ತ ಸಂಖ್ಯೆ ಅಂದರೆ ನಿಮಗೆ ಕಂಪೋಸಿಟ್ ನಂಬರ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕಂಪೋಸಿಟ್ ನಂಬರ್ ಅಂತಾರೆ. ಅವಿಭಾಜ್ಯ ಅಂದರೆ ಪ್ರೈಮ್ ನಂಬರ್ ಅಂತಾರೆ. ಈ ಸಂಯುಕ್ತ ಸಂಖ್ಯೆಗೆ ನಾವು ಕಂಪೋಸಿಟ್ ನಂಬರ್ ಅಂತ ಕರಿತೀವಿ. ಬರ್ತೀವಿ ನೋಡ್ರಿ, ಕಂಪೋಸಿಟ್ ನಂಬರ್. ಅವಿಭಾಜ್ಯ ಸಂಖ್ಯೆಗಳನ್ನು ನೆನ್ಪಿಡ್ಕೊರಿ. ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಎಣಿಕೆ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳು ಎನ್ನುತ್ತೇವೆ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ನೋಡ್ರಿ, 4 6 8 9 ಇದರಲ್ಲಿ ಒಂದು ಕ್ವಶನ್ ಬಂದಿದೆ. ಏನಪ್ಪ ಅಂದರೆ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂದರೆ 4. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂದರೆ 4. ಇವಾಗ ನೋಡಿ, ಇಲ್ಲಿ ಒಂದು ಸಂಯುಕ್ತ ಸಂಖ್ಯೆಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರುತ್ತವೆ ಅಥವಾ ಅಪವರ್ತನಗಳಿರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮಗೆ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ 12 ಇದೆ ಅಂತ ತಿಳ್ಕೊರಿ. ಈ 12 ಸಂಯುಕ್ತ ಸಂಖ್ಯೆ ಹೌದು ಅಲ್ಲವೋ ಅಂತ ಕ್ವಶನ್ ಬಂದರೆ ಇಲ್ಲಿ ನೋಡಿ, ಇದು ಸಣ್ಣ ನಂಬರ್ ತೊಗೊಂಡಿನಿ.
ನೋಡಿ, ಇದಕ್ಕೆ ನಾವು ಅಪವರ್ತನ ಮಾಡಿದಾಗ ಏನು ಬರುತ್ತೆ? ಅಪವರ್ತನ 2 6 12, 2 6 12, 2 3 3 1 ಅಂದರೆ ಇಲ್ಲಿ ಏನಿದೆ ಹೇಳ್ತೀನಿ ನೋಡಿ, ಒಂದು ಸಂಯುಕ್ತ ಸಂಖ್ಯೆಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳು ನೋಡಿ. 1 2 3 ಅಂದರೆ ಇಲ್ಲಿ 2 ಬಂದಿದೆ, 2 2 3 ಇಲ್ಲಿ ನೋಡಿ 1 2 3 3 ಅಪವರ್ತನಗಳು ಬಂದಿವೆ. ಇಲ್ಲಿ ನಮ್ಮ ಸಂಯುಕ್ತ ಸಂಖ್ಯೆಗಳ ಪ್ರಕಾರ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರಬೇಕು. ಈ ರೀತಿ ಇರುವಂಥ ಸಂಖ್ಯೆಗಳಿಗೆ ನಾವೇನು ಕರಿತೀವಿ? ಸಂಯುಕ್ತ ಸಂಖ್ಯೆಗಳು. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟೇನೆ ನೋಡಿ. ನಿಮಗೇನು ಎಕ್ಸಾಂಪಲ್ ನೋಡಿ, 12 ಕೂಡ ಏನಾಗಿದೆ? ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ನಾವು ಈ 4 ಇದೆಯಲ್ಲ, ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ. ಚಿಕ್ಕ ಬೆಸ ಸಂಖ್ಯೆ ಸಂಯುಕ್ತ ಯಾವುದು? ಚಿಕ್ಕದಾಗಿರಬೇಕು, ಅತ್ಯಂತ ಚಿಕ್ಕ ಇರಬೇಕು ಮತ್ತು ಅದು ಬೆಸ ಆಗಿರಬೇಕು. ಅದು ಯಾವುದಪ್ಪ ಅಂದರೆ 9. ಇದು ಬೆಸ. 4 ಸಮ. ಕರೆಕ್ಟಾ? ನಿಮಗೆ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಯಾವ ಎಣಿಕೆಯ ಸಂಖ್ಯೆಗೆ 1 ಮತ್ತು ಅದೇ ಸಂಖ್ಯೆ ಮಾತ್ರ ಅಪವರ್ತನ ಆದರೆ, ಫಾರ್ ಎಕ್ಸಾಂಪಲ್ ಈ 3 ಇದೆ ಅಂತ ತಿಳ್ಕೊರಿ. ಇದು ಯಾವ ಸಂಖ್ಯೆಯಿಂದ ಭಾಗಾಕಾರ ಆಗುತ್ತದೆ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ 3 ಹೇಳಿದೆ. 3 ಯಾವ ಅಂಕಿಯಿಂದ ಆಗ್ತದೆ ಅಂದ್ರೆ 3 1 3. ಅಂದರೆ ಇಲ್ಲಿ 3ರ ಅಪವರ್ತನ ಒಂದು 3 ಮತ್ತು 1 ಅಂದಾಗ ಇಲ್ಲಿ ನೋಡಿ, ಒಂದು ಸಂಖ್ಯೆ ಯಾವ ಎಣಿಕೆ ಸಂಖ್ಯೆ ಅಂದರೆ 3 ಇದೆ. 3 1 ಮತ್ತು ಅದೇ ಸಂಖ್ಯೆ, ಅದೇ ಅಂದರೆ 1 ಮತ್ತು ಅದೇ ಸಂಖ್ಯೆ 1ರಿಂದ ಕಾಮನ್ ಆಗಿ ಡಿವೈಡ್ ಆಗುತ್ತೆ ಮತ್ತು ಅದೇ ಸಂಖ್ಯೆಯಿಂದ ಭಾಗಾಕಾರ ಆಗಬೇಕು ಅಥವಾ ಅಪವರ್ತನಗಳು ಬರಬೇಕು. ಅದೇ ಸಂಖ್ಯೆ ಮಾತ್ರ ಅಪವರ್ತನಗಳಿದ್ದರೆ ಅದನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಇನ್ನೂ ಸ್ವಲ್ಪ ನೋಡಿದಾಗ ನಮಗೆ ಇಲ್ಲಿ ನೋಡ್ರಿ, 1ರಿಂದ 100 ಅವಿಭಾಜ್ಯ ಸಂಖ್ಯೆಗಳು. 2 3 5 7 11 13 17 19 23 29 31 37 41 43 47 47 53 53 59 61 67 71 73 79 83 89 97. ಇವು 1ರಿಂದ 100ರ ಒಳಗಿನ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು. ಒಟ್ಟು ಇದರಲ್ಲಿ ಕ್ವಶನ್ ಕೇಳಿದ್ದೇನೆ, 1ರಿಂದ 100ರ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳು ಹೊಂದಿವೆ? ನೆನ್ಪಿಟ್ಟುಕೊಳ್ಳಿ, 25. ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಒಟ್ಟು 25 ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿವೆ. ಇಲ್ಲಿ 1ರಿಂದ 100ರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು 25. ಅದೇ ಇನ್ನೊಂದು ಕ್ವಶನ್ ಬರುತ್ತೆ ಇಲ್ಲಿ, 1ರಿಂದ 50ರ ಒಳಗಿನ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? ನಿಮಗೆ ಗೊತ್ತಿರಲಿ, ಇಲ್ಲಿ ತಕ 1ರಿಂದ 50ರಲ್ಲಿ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು ಎಷ್ಟು ನೋಡಿಲಿ,
ಟೋಟಲ್ 25 ಅಂದರೆ ಇಲ್ಲಿಂದ ಇಷ್ಟು, ಇವು 10 ಇವೆ, ಇವು 15 ಪ್ಲಸ್ 10 25. ಇವು 1ರಿಂದ 100 ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಇಲ್ಲಿದೆ ನೋಡಿ, 0 ಇಂದ 50 ಅಂದರೆ 15, 50ರಿಂದ 100ರ ಒಳಗೆ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು 10. ಒಟ್ಟು 0 ಇಂದ 100ರವರೆಗೆ ಬರುವಂಥ ಒಟ್ಟು ಎಷ್ಟು ಸಂಖ್ಯೆಗಳು 25. ಸುಮ್ಮನೆ ನಾಲೆಜ್ ಪಡೆದು 1ರಿಂದ 200ರವರೆಗೆ 46 ಸಂಖ್ಯೆಗಳು, 1ರಿಂದ 500 ಒಳಗೆ 95 ಸಂಖ್ಯೆಗಳು, 1ರಿಂದ 1000 ಒಳಗೆ 168 ಸಂಖ್ಯೆಗಳು. ಓಕೆ, ಈಗ ನಮಗೆ ಒಂದು ಕ್ವಶನ್ ಏನು ಬಂದಿದೆ ಗೊತ್ತು? ಇಲ್ಲಿ ನೋಡ್ರಿ, ಕ್ವಶನ್ ಕೇಳಿದೆ 101ರಿಂದ 200 ಒಳಗೆ, 101ರಿಂದ 200 ಒಳಗೆ ಒಟ್ಟು 21 ಸಂಖ್ಯೆಗಳು. ಇದು ಗೊತ್ತಿದೆ ನಮಗೆ, ಕರೆಕ್ಟಾ? ಆದರೆ ಈ 101ರಿಂದ 200 ಒಳಗೆ 3 ಅಂಕಿಯ ಚಿಕ್ಕ ಸಂಖ್ಯೆ 101. ಓಕೆ, ಅದೇ 101ರಿಂದ 201 ಒಳಗಡೆ 3 ಅಂಕಿಯ ದೊಡ್ಡ ಪ್ರೈಮ್ ನಂಬರ್ ಅಂದರೆ ಯಾವುದಪ್ಪ ಅಂದ್ರೆ 199. ಇದು ಕೇವಲ 101ರಿಂದ 200 ಒಳಗೆ ಮಾತ್ರ. ಓಕೆ, ಈಗ ಇನ್ನೊಂದು ನೋಡ್ರಿ, ನಾನು ಸ್ಟಾರ್ ಮಾರ್ಕ್ ಕೊಟ್ಟಿನಿ. ಏನಕ್ಕೆಪ್ಪ ಅಂದ್ರೆ 1ರಿಂದ 500 ಒಳಗೆ ಟೋಟಲ್ ಎಷ್ಟು ಅಂತ ಕೇಳಿದಾಗ 95. ಇದು ನೋಡ್ರಿ, ಶಾರ್ಟ್ ಫಾರ್ಮಾಗಿ ಇಲ್ಲೇ ಬರ್ತೀನಿ ನೋಡಿ, ಫಾಸ್ಟಾಗಿ ಹೇಳ್ತೀನಿ. 1ರಿಂದ 100ರವರೆಗೆ 25 ಪ್ರೈಮ್ ನಂಬರ್ 25, 101ರಿಂದ 200 21, 201ರಿಂದ 300 16, 301ರಿಂದ 400 ಒಳಗೆ 16, ಮತ್ತು 401ರಿಂದ 500 ಒಟ್ಟು 17. ಇದರಲ್ಲಿ ನೋಡ್ರಿ, ಇದರಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಅಂದರೆ ನೋಡ್ರಿ, 2 ಅವಾಗೆ ಹೇಳಿದೆ ನಿಮಗೆ, ಸಮ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಸಮ ಸಂಖ್ಯೆ ಇದೆ ಮತ್ತು ಅತಿ ಚಿಕ್ಕ ಅತಿ ಅವಿಭಾಜ್ಯ ಸಂಖ್ಯೆ ಆಗಿದೆ. ನೋಡಿ ಇಲ್ಲಿ 3, 5, 7 ಇವೇನಪ್ಪ ಅಂದ್ರೆ ಓನ್ಲಿ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಅಂದರೆ ಈಗ ಆಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆ. 3 ಆಗೋದು ಬೆಸ ಸಂಖ್ಯೆ ಯಾವ್ದು ಬರುತ್ತೆ? 5 ಬರುತ್ತೆ. 5 ಆಗೋದು ಬರುತ್ತೆ 7. ಈ ರೀತಿ ಕಂಟಿನ್ಯೂವಸ್ ಆಗಿ ಬರುವಂತಹ ನಂಬರ್ ಪ್ರೈಮ್ ನಂಬರ್ಸ್ ಯಾವಪ್ಪ ಅಂದ್ರೆ 3, 5, 7. ಓಕೆ, ಅವಾಗ ಹೇಳಿದಲ್ಲ 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 101. ಈಗ 3 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 997. ಒಂದು ಏನಾಗಿದೆ ಅಂತ ಕೇಳ್ತಾನೆ. 1 ಈಸ್ ಐದರ್ ಪ್ರೈಮ್ ನಂಬರ್ ಆರ್ ಕಾಂಪೋಸಿಟ್ ನಂಬರ್ ಅಂತ ಕೂಡ ನಾವು ಹೇಳಬಹುದು. ಓಕೆ, ಸಾರಿ, ಮತ್ತೆ ಸೇಮ್ ಬಂದಿದೆ. ನೆಕ್ಸ್ಟ್ ನೋಡಿ, ಕೆಳಗಿನಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು? ಭಾಗಲಬ್ಧ ಈಗ ನೋಡಿ, ನಿಮಗೆ ಗೊತ್ತಿದೆ ಆಲ್ರೆಡಿ, ಹಿಂದಿನ ಕ್ವಶನ್ನಲ್ಲಿ ನೋಡೀವಿ. ಪೈ ಒಂದು ಭಾಗಲಬ್ಧ ಸಂಖ್ಯೆ, ಈ √3 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ನಿಮಗೆ ಹೇಳಿದಿಲ್ಲ, ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ನಾವು ಗುಣಾಕಾರ ರೂಪದಲ್ಲಿ ನೋಡಿದಾಗ ಬರುವಂಥ ಉತ್ತರ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇದನ್ನೂ ಬರಲ್ಲ, ನಮಗೆ ಬರುವಂಥ ಆನ್ಸರ್ ಯಾವುದು? 5. ಓಕೆ, ಇಲ್ಲಿ ಪೈ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ.
ಪೈ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಪೈ ಯಾವಾಗಲೂ ನಾವು 22/7ರಲ್ಲಿ ಸೂಚಿಸ್ತೇವೆ ಸಾಮಾನ್ಯವಾಗಿ. ನೋಡಿ, ಪೈ ಎಂಬುದು ಒಂದು ಗಣಿತದ ಒಂದು ಮೂಲಭೂತ ಸ್ಥಿರಾಂಕವಾಗಿದೆ. ಇದನ್ನು ನಾವು ಒಂದು ವೃತ್ತದ ಪರದೆ ಅದರ ವ್ಯಾಸದ ನಡುವಿನ ಅನುಪಾತ ಎಂದು ವ್ಯಾಖ್ಯಾನಿಸಬಹುದು. ಓಕೆ, ಗಣಿತದ ಮೂಲಭೂತ ಸ್ಥಿರಾಂಕವಾಗಿದೆ ಮತ್ತು ಒಂದು ವೃತ್ತದ ಪರದೆ ಮತ್ತು ಅದರ ವ್ಯಾಸದ ನಡುವಿನ ಅನುಪಾತವಾಗಿದೆ. ಹಾಗಾದರೆ ಇಲ್ಲಿ ನೋಡಿ, ಈ ಪೈ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪೈ ಮೌಲ್ಯಗಳು. ಸಾಮಾನ್ಯ ದಶಮಾಂಶ ಅಂದಾಜು. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಇಲ್ಲಿ, ಈ ಪೈ ಸಾಮಾನ್ಯವಾಗಿ ನಾವು ಇವಾಗ ಈ ಮೇಲ್ಗಡೆ ಹೇಳಿದಾಗೆ 22/7 ಅಂತ ಬರಿತೀವಿ ಸಾಮಾನ್ಯವಾಗಿ. ದಶಮಾಂಶ ರೂಪದಲ್ಲಿ 3.14. ಓಕೆ, ಹೆಚ್ಚು ನಿಖರವಾದ ದಶಮಾಂಶ ಅಂದಾಜ ನಾವು ಕರೆಕ್ಟ್ ಬರೀಬೇಕಪ್ಪ ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಅದ ನೋಡ್ರಿ. ನಾವು ಕಾಮನ್ ಆಗಿ ಇದಿಷ್ಟು ಬರಿತೀವಿ, ಬಟ್ ಎಕ್ಸಾಮ್ನಲ್ಲಿ ಹೆಚ್ಚು ನಿಖರವಾದ ದಶಮಾಂಶ ಅಂದಾಜು ಅಂತ ಕೇಳಿದಾಗ 3.1415 ಇದು ನಮಗೆ ಸೇರಿದ ಉತ್ತರ. ಸಾಮಾನ್ಯ ಭಿನ್ನರಾಶಿ ಅಂದಾಜು ಇಲ್ಲಿ ಬರೆದಿರೋದು 22/7. ಈ ಸಾರ್ವತ್ರಿಕ ಸ್ಥಿರಾಂಕ ಪೈ ಎಲ್ಲ ವೃತ್ತಗಳಿಗೂ ಒಂದೇ ಆಗಿರುತ್ತದೆ. ಏನಾಗಿರುತ್ತೆ ಇಲ್ಲಿ, ನೋಡಿ, ಸಾರ್ವತ್ರಿಕ ಸ್ಥಿರಾಂಕ ಪೈ ಎಲ್ಲ ವೃತ್ತಿಗಳಿಗೂ ಒಂದೇ ಆಗಿರುತ್ತದೆ. ಅವುಗಳ ಗಾತ್ರ ಎಷ್ಟೇ ಆದರೂ ಸರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಇಷ್ಟೇ ಸಣ್ಣದ ವೃತ್ತ ಅಂತ ತಿಳ್ಕೊರಿ ಅಥವಾ ದೊಡ್ಡ ವೃತ್ತ ಅಂತ ತಿಳ್ಕೊರಿ, ಆ ಪೈ ಸ್ಥಿರಾಂಕ ಇದಕ್ಕೂ ಅಷ್ಟೇ ಆಗಿರ್ತದೆ. ಓಕೆ, ಪೈ ಇದನ್ನು ಸರಳ ಭಿನ್ನರಾಶಿ ಬರೆಯಲು ಸಾಧ್ಯವಿಲ್ಲ. ನೋಡ್ರಿ, ಈ ಪೈ ಅದಲ್ಲ, ಇದನ್ನು ಸರಳ ಭಿನ್ನರಾಶಿಯಲ್ಲಿ ಬರೆಯಲು ಸಾಧ್ಯವಿಲ್ಲ. ಏಕೆಂದರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಪೈ ಡೇ ಇದು ಇಂಪಾರ್ಟೆಂಟ್. ಪೈ ಡೇ ಮಾರ್ಚ್ 14. ಇದು ಸರಳ ರೂಪದಲ್ಲಿ ಬರೀಬೇಕಾದ್ರೆ 3/14 ಅಂದರೆ 3 ಅಂದರೆ 14. 3 ಅಂದರೆ ಮಾರ್ಚು 14ನೇ ದಿನ, 3/14 ಅಥವಾ ಮಾರ್ಚ್ 14 ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ ಪೈ ಡೇ ಅಂತ. ಪೈನ ಮೊದಲ 10 ಅಂಕೆಗಳು, ಇದನ್ನು ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ಪರ್ಪೋಸ್. ಇಲ್ಲಿ ಏನು ಹೇಳಿವಿ ನಾವು, ಮೊದಲ 10 ಅಂಕೆಗಳಂದ್ರೆ ನಮಗೆ ಇಲ್ಲಿ ತಗ ಗೊತ್ತಿದೆ ಇವಾಗ ನಿಖರವಾಗಿ ಬರಿಬೇಕಪ್ಪ. ಇಷ್ಟು 10 ಅಂಕೆಗಳು ಬರಿಬೇಕಪ್ಪ ಅಂದ್ರೆ ಮುಂದೆ 2, 6, 5, 3, 5 ಒಟ್ಟಾಗಿ ಹೇಳಬೇಕಾದ್ರೆ 3.141592653 ಇದು ನೆನಪಿಡಲೇಬೇಕು. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಪೈ ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಪೈ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ನೋಡಿ ಸರ್, ಇಲ್ಲಿ 2 ಇದೆ, √2 ಇದೆ, √3 ಇದೆ, √9 ಇದೆ, √5 ಇದೆ. ನಮಗೆ ಈಗಾಗಲೇ ಗೊತ್ತಿದೆ √2 ಕೂಡ ಅದು ಅಭಾಗಲಬ್ಧ, √3 ಕೂಡ ಇದು ಅಭಾಗಲಬ್ಧ, √5 ಕೂಡ ಅಭಾಗಲಬ್ಧ. √9 ಇದು ಭಾಗಲಬ್ಧ. ಕಾರಣ ಇಷ್ಟೇ, ಇಲ್ಲಿ ನೋಡ್ರಿ, ಕಾರಣ ಇಷ್ಟೇ. √9ರ ಒಂದು ಬೆಲೆ ಏನಾಗಿರುತ್ತೆ, 3 ಆಗಿರುತ್ತದೆ. ಈ 3 ಒಂದು ಏನಿದೆ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ಸ್ವಲ್ಪ ಸ್ಕ್ವೇರ್ ನಂಬರ್ ಗೊತ್ತಿರಬೇಕು. 1ರಿಂದ 50ರವರೆಗೆ ಸ್ಕ್ವೇರ್ ರೂಟ್ಸ್ ಇದನ್ನು ಕೂಡ ಗೊತ್ತಿರಬೇಕು. ಇಲ್ಲಿ ಬಂದು ನೋಡಿ, √3, √9ರ ಒಂದು ಬೆಲೆ ಎಷ್ಟು, 3. ಓಕೆ,
ನೆಕ್ಸ್ಟ್ ಇವಾಗ ಪ್ರಶ್ನೆ ಇದರಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಇದರಲ್ಲಿ 7 ಇಲ್ಲಿ ನೋಡ್ರಿ, ಒಂದು ನಿಮಿಷ. ಓಕೆ, ಕ್ವಶನ್ ಏನಿದೆ ಇಲ್ಲಿ, ಪ್ರಶ್ನೆ ಏನಿದೆ ಇಲ್ಲಿ ನೋಡಿ, 7 × 11 × 13 + 3 ಇದು 1. ಏನಿದೆ? ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಬೆಸ ಸಂಖ್ಯೆ. ಇದು ಸಂಯುಕ್ತ ಸಂಖ್ಯೆ ಅಂತ ರೈಟ್ ಹಾಕಿದ್ದಾರೆ. ಕಾರಣ ಇಲ್ಲಿ ನೋಡಿ, ಈ 7 × 11 × 13 + 13 ಇದರಲ್ಲಿ ಈ 13 ಮತ್ತು 13 ಏನಿವೆ ನೋಡುವ ನಿಮಿಷ, ನಿಮಗಿನ್ನ ಚೆನ್ನಾಗಿ ಹೇಳ್ಬೇಕಪ್ಪ ಅಂದರೆ ಇಲ್ಲಿಂದ ಒಂದು ಟರ್ಮ್, ಇದು ಒಂದು ಟರ್ಮ್, ಎರಡು ಪದಗಳು ಒಂದಿದೆ. ಇಲ್ಲಿ 13, ಇಲ್ಲಿ 13 ಇದೆ. 13 ನಾವು ಹೊರಗಡೆ ಕಾಮನ್ ತಗೊಂಡಾಗ ಉಳಿದಂಥ ಏನು ಉಳಿತಲ್ಲಿ 7 × 11. ಈ 13 ಇಲ್ಲಿ ಹೊರಗಡೆ ಬಂದಿದೆ, ಈ 13 ಕೂಡ ಹೊರಗಡೆ ಬಂದಿದೆ. ಉಳಿತೇನೆ ಇಲ್ಲಿ 1 ಉಳಿತು. ಹಾಗಾದರೆ ಈ 13 ಆ್ಯಸ್ ಇಟ್ ಈಸ್ 7 11 77 ಪ್ಲಸ್ 1 ಅಂದರೆ 78. ಈ 78 ಬಂತು. ಈಗ ನೋಡಿ, ಇಲ್ಲಿ ನೋಡಿ, 13 ಹೊರಗಡೆ ಬಂದಾಗ ಇಲ್ಲಿ ಏನಂತ, ಇಲ್ಲಿ 7 11 77 ಪ್ಲಸ್ 1 ಅಂದರೆ 78. ಈ 13 × 78 ನಿಮ್ಗೆ ಗೊತ್ತಾಗಲ್ಲ. 13 ಒಂದು ಏನದ ಪ್ರೈಮ್ ನಂಬರ್, 78 ಏನಿದೆ ಸಂಯುಕ್ತ ಸಂಖ್ಯೆ ಇದೆ. ಓಕೆ, ನಿಮಗೇನು ಹೇಳುತ್ತಿಲ್ಲಿ ನೋಡಿಲ್ಲಿ, ಈ 78 ನಾವು ಅಪವರ್ತನ ಮಾಡಿದಾಗ 2 3 13. ಓಕೆ, ನಮ್ಮ ಸಂಯುಕ್ತ ಸಂಖ್ಯೆ ಒಂದು ವಾಕ್ಯ ಏನು ಹೇಳ್ತಿಲ್ಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನ. ನೋಡ್ರಿ, 13 ಒಂದು ಅವಿಭಾಜ್ಯ, 2 ಕೂಡ ಒಂದು ಅವಿಭಾಜ್ಯ, 3 ಕೂಡ ಒಂದು ಅವಿಭಾಜ್ಯ, 13 ಕೂಡ ಒಂದು ಅವಿಭಾಜ್ಯ. ಆದ್ದರಿಂದ ಈ ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಉತ್ತರ. ಅದೇ ರೀತಿ ನಮ್ಮ ನೋಡಿ ಇಲ್ಲಿ ಸೇಮ್ ಇದೆ. ಅದೇ ರೀತಿಯಾಗಿ ಇದನ್ನು ಕೂಡ ಇಲ್ಲಿ ನೋಡಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ಒಂದು ಟರ್ಮ್, ಒಂದು ಪದ, ಇದು ಒಂದು ಪದ, ಒಟ್ಟಾಗಿ 2 ಪದ. ಇಲ್ಲಿ 5, ಇಲ್ಲಿ 5 ಹೊರಗಡೆ ತಗೊಳ್ಳಿ, ತಿಳಿತಾ? ಉಳಿತು ಯಾವುದಿಲ್ಲಿ 7ರಿಂದ ಇದು 5 ಬಂತು ಹೊರಗಡೆ, ಇದು 5 ಕೂಡ ಹೊರಗಡೆ ಬಂದಿದೆ. 7 6 7 4 ಸಾರಿ 7 × 6 × 4 × 3 × 2 × 1 ಈ ಟರ್ಮ್ ಉಳಿತಾಯ 1. ಇಲ್ಲಿ ಎಲ್ಲ ನಾವು ಗುಣಾಕಾರ ಮಾಡಿದಾಗ 108 ಮತ್ತು 101. ಇವಾಗ ನೋಡಿ, ಇವಾಗ ಇಲ್ಲಿ ಹಿಂದುಗಡೆ ಇದೇ ಪ್ರಶ್ನೆ 13 × 78 ಇದ್ದಾಗ ಇದಕ್ಕೆ ಏನು ಮಾಡಿದ್ರಿ ನೀವು, ಅಪವರ್ತನದಿಂದ ನೋಡಿದಾಗ ನಿಮಗೆ ಸಿಕ್ಕಿಬಿಟ್ಟು. ಓಕೆ, ಅಪವರ್ತನವು. ಈಗ ನೋಡ್ರಿ, ಇಲ್ಲಿ 109 ಒಂದು ಅವಿಭಾಜ್ಯ ಸಂಖ್ಯೆನ ಅಥವಾ ಭಾಜ್ಯ ಸಂಖ್ಯೆನ ಏನಿದೆ 1009. ಇದು ಅವಿಭಾಜ್ಯ ಸಂಖ್ಯೆ. ಯಾಕೆ ಅವಿಭಾಜ್ಯ ಸಂಖ್ಯೆ?
ಇದಕ್ಕೆ 1009ಕ್ಕೆ ನೀವು ಭಾಗಾಕಾರ ಮಾಡಿ 2ರಿಂದ 3ರಿಂದ 5ರಿಂದ 7ರಿಂದ ಈ 2 3 5 7 ಸಂಖ್ಯೆಯಿಂದ ಭಾಗಾಕಾರ ಆದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಒಂದು ವೇಳೆ 2 3 5 7ರಿಂದ ಭಾಗಾಕಾರ ಆಗಲಿಲ್ಲ ಅಂದರೆ ಇದು ಅವಿಭಾಜ್ಯ ಸಂಖ್ಯೆ. ಇಷ್ಟು ಹೇಳಬೇಕಾದ್ರೆ ಕೊನೆಯದಾಗಿ ಈ 1009 ಏನಿದೆಯಲ್ಲ ಇದು ಒಂದು ಅವಿಭಾಜ್ಯ ಸಂಖ್ಯೆ. ಅದೇ ಸಂಯುಕ್ತ ಸಂಖ್ಯೆ ಒಂದು ಡೆಫಿನೇಷನ್ ಪ್ರಕಾರ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆಯಾಗಿರುತ್ತದೆ. 5 ಒಂದು ಅಪವರ್ತ್ಯ, 1009 ಕೂಡ ಒಂದು ಅಪವರ್ತ್ಯ. 2 ಓಕೆ ಅವಿಭಾಜ್ಯ ಸಂಖ್ಯೆಗಳು ಹೊಂದಿದೆ, ಆದ ಕಾರಣ ಇದೊಂದು ಸಂಯುಕ್ತ ಸಂಖ್ಯೆ ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವುದೇ ಸಂಯುಕ್ತ ಸಂಖ್ಯೆ 4 ಆಗಿರ್ಬೋದು, 6 ಆಗಿರ್ಬೋದು, ಇವುಗಳದ್ದು ಈ ಸಂಖ್ಯೆಗಳ ಗುಣಲಬ್ಧ ವ್ಯಕ್ತಪಡಿಸಬಹುದು. ಅದು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. 4 ಇದೆ, 2 2 2 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. 6 ಇದೆ, 3 2 2 ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್. ಓಕೆ, ಇವುಗಳ ಗುಣಲಬ್ಧ ಏನಾಗಿರುತ್ತೆ? ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತವೆ. ನೋಡಿ, 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಏನದಲ್ಲಿ 120 ಅಂತಿದೆ. ಇದು ನಾವು ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ. ಇದರಲ್ಲಿ ABCD ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ನೋಡ್ರಿ, 2 6 ಇಲ್ಲಿದೆ ನೋಡಿ, 2 6 12 0 2 3 6 0 2 15 30 3 15 ಅಂದರೆ 120 2 × 2 × 3 × 5. ಇಲ್ಲಿ 2 ಎಷ್ಟು ಸರಿಯಾಗಿ ಎಷ್ಟು ಟೈಮ್ ಬಂದಿದೆ? 3 ಟೈಮ್. 2 ಎಷ್ಟು ಟೈಮ್ ಬಂದಿದೆ? ಇಲ್ಲಿ 3 ಟೈಮ್. ಹಾಗಾಗಿ 2 ಘಾತಾಂಕ 3. 3 ಎಷ್ಟು ಟೈಮ್ ಬಂದಿದೆ? 1. 5 1. ಹಾಗಾಗಿ ಆನ್ಸರ್ ಇದು 2 ಘಾತಾಂಕ 3, 3 ಘಾತಾಂಕ 1, 5 ಘಾತಾಂಕ 1. ಅದೇ ರೀತಿ 30ರ ಅವಿಭಾಜ್ಯ ಅಪವರ್ತನಗಳು ಏನಿದೆ? 2 3 5 ಅಪವರ್ತನ ಮಾಡಿದಾಗ ನಿಮಗೆ ದೊರೆಯುತ್ತದೆ. ಎರಡು ಮತ್ತು 3 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ, 3 ಕೂಡ ಅವಿಭಾಜ್ಯ ಸಂಖ್ಯೆ. ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳು ನೇರವಾಗಿ ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರನೇ ಲಸಾಅ ಇರ್ತದೆ. ಐ ಹೋಪ್ ನಿಮಗೆಲ್ಲರಿಗೆ ಈ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಹೀಗೆ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೇನೆ ಗಣಿತ ವಿಷಯ ಸೆಕೆಂಡ್ ಪೇಪರ್ ಬಗ್ಗೆ. ಓಕೆ, ಧನ್ಯವಾದಗಳು.